ನಮಸ್ಕಾರ. ಇವತ್ತು ಬಿ ವಿ ಕಾರತ್ತರ ಹುಟ್ಟಿದ ದಿನ. ಈ ಸಂದರ್ಭದಲ್ಲಿ ನಾನು ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಕ್ರೈಸ್ಟ್ ಯೂನಿವರ್ಸಿಟಿಯ ಕನ್ನಡದ ವಿಭಾಗದ ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನ ಹೇಳ್ತಾ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ನಾನು ಬರ್ದಿದ್ದು ನೋಡಿದ್ರೇಕೋ ಅಷ್ಟೊಂದೆಲ್ಲ ನಿಮ್ಮ ಮುಂದೆ ಹೇಳೋದಕ್ಕೆ ಸಮಯ ಪರ್ಮಿಟ್ ಮಾಡಲ್ಲ ಅಂತ ನಂಗೆ ಗೊತ್ತಿದೆ. ಆದರೆ ಇತಿಹಾಸಕ್ಕೆ ಹೋಗದಲ್ಲೇ 2000 ನಂತರದಲ್ಲಿ 2001 ನಂತರದಲ್ಲಿ ತುಂಬ ಅದನ್ನು ಒಂದು ಲೈನ್ ಹಾಕಿ ಹೇಳೋದಕ್ಕೆ ಕಷ್ಟ ಆಗ್ಬೋದು. ಆದರೂ ಅಷ್ಟಕ್ಕೆ ಒಂದಷ್ಟು ಕಾಲನಿಷ್ಠನಾಗಿ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಥರದ ಒಂದು ವಿಚಾರ ಸಂಕಿರಣ ಇದೆ, ನೀನು ಮಾತಾಡಬೇಕು, ಹಾಗೆ ಅದನ್ನು ಬರ್ಕೊಟ್ರೆ ಅನುಕೂಲ ಅಂತ ಕೂಡ ಮೇಡಮ್ ಫೋನ್ ಮಾಡಿದ್ರು. ಮಾತನಾಡದಂತೆ ಬರೆಯೋದು ಅಥವಾ ಬರೆದಂತೆ ಮಾತನಾಡೋದು ನಾಟಕದಲ್ಲಿ ನಾಟಕಕಾರರಿಗೆ ಅಭ್ಯಾಸ ಇರುತ್ತೆ, ನಟರಿಗೂ ಅಭ್ಯಾಸ ಇರುತ್ತೆ. ಅದರ ಮಧ್ಯದಲ್ಲಿ ಇರೋ ನಮ್ಮಂಥವರಿಗೆ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಈಗ ನಾನು ಇಲ್ಲೇನು ಮಾತಾಡ್ತಾ ಇದ್ದೀನಿ ಅದು ಬರೆದ ಹಾಗುವೆ ಅಥವಾ ಇನ್ನೊಂದು ರೀತಿಯಲ್ಲಿ ಬಿ ವಿ ಕಾರಂತ ಹೇಳಿದ್ರಲ್ಲ, ಮಾತು ಹಾಡಾಗಬೇಕು, ಹಾಡು ಮಾತಾಗಬೇಕು ಅಂತ. ಆ ಥರದಲ್ಲಿ ಏನಾದರೂ ಒಂದಷ್ಟು ನಮ್ಮ ಗಮನವನ್ನು ಈ ಶತಮಾನದ 25 ವರ್ಷಗಳ ರಂಗಭೂಮಿಗೆ ನಾವು ಒಂದು ಪ್ರವೇಶವನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತಾ ಅಂತ ಯೋಚಿಸ್ತಾ ಇದ್ದೀನಿ. ಒಂದು ಸಣ್ಣ ನನ್ನ ಅನುಭವದ ಮೂಲಕ ನಾನು ಹೇಳಲಿಕ್ಕೆ ಶುರು ಮಾಡ್ತೀನಿ. ಏನಿಲ್ಲ, ನಮ್ಮ ಹಳ್ಳಿನಲ್ಲಿ ಪ್ರತಿ ವರ್ಷ ಒಂದು ಓಕ್ಲಿ ಹಬ್ಬ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿಯ ನಮ್ಮ ಗ್ರಾಮದ ಒಂದಷ್ಟು ಎಲ್ಲ ಸಮುದಾಯದ ಎಲ್ಲ ವಯೋಮಾನದ ಜನಗಳು ಏನಾದರೂ ಒಂದಷ್ಟು ವೇಷಗಳನ್ನ ಹಾಕೊಂಡು ಆ ರಂಗಕ್ಕೆ ಬರ್ತಾರೆ. ಆ ರಂಗಸ್ಥಳ ಅಂತಲೇ ಹೆಸರು ಆ ಒಕ್ಕಲಿಗೊಂಡಿ ಪಕ್ಕದಲ್ಲಿ ಬಂದವರು ಹೆಚ್ಚು ಕಮ್ಮಿ ಆ ವರ್ಷದಲ್ಲಿ ಆ ಊರಿನ ಅಂದರೆ ನಮ್ಮೂರಿನಲ್ಲಿ ಆಗಿದ್ದಂಥ ಯಾವುದಾದ್ರೂ ಒಂದು ಹೆಚ್ಚು ಕಮ್ಮಿ ಒಂದು ಮದುವೆಯ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಣ್ಣ ನಾಟಕದ ಇದನ್ನು ಶುರು ಮಾಡ್ತಾರೆ. ಅದಕ್ಕೇನು ಸಮಯದ ಮಿತಿ ಏನು ಇರೋದಿಲ್ಲ. ಯಾರೋ ಬಂದು ಸೇರ್ಕೊಳ್ತಾರೆ, ಯಾರೋ ಹೆಣ್ಣಾಗ್ತಾರೆ, ಯಾರೋ ಗಂಡಾಗ್ತಾರೆ, ಯಾವುದೋ ವರದಕ್ಷಿಣೆ ಸಮಸ್ಯೆ ಬರುತ್ತೆ, ಇನ್ನೇನೋ ಈ ಥರದ ಸಮಸ್ಯೆಗಳನ್ನ ಮಾಡ್ತಾ ಹೋಗ್ತಿರ್ತಾರೆ. ಅವ್ರಿಗೆ ಯಾವುದೇ ಥರದ ಆಧುನಿಕ ನಾಟಕದ ಓರಿಯೆಂಟೇಷನ್ನು, ಬೀದಿ ನಾಟಕ ಅನ್ನೋದು ಆ ಥರದ್ದೇನೋ ಇರಲ್ಲ. ಇದು ರೂಪಾಂತರ ಅಂತ ನಾವು ಕರಿಬಹುದೇ ಅನ್ನೋದ್ರ ಬಗ್ಗೆ ಒಂದು ಯೋಚನೆ. ಹಾಗೆಯೇ 70 ಸುಮಾರು ನಾನು ಯಾಕೆ ಮತ್ತೊಂದು 20 ವರ್ಷ ಹಿಂದಕ್ಕೆ ಹೋಗಬೇಕಾಗತ್ತೆ ಕೆಲವು ರೆಫರೆನ್ಸ್ಗಳಿಗೋಸ್ಕರ ಅಷ್ಟೇ. CGK ಅವರು ಬೆಲ್ಚಿ ಅಂತ ಒಂದು ನಾಟಕವನ್ನು ಮಾಡ್ತಾರೆ. ಬಿಹಾರ್ನಲ್ಲಿ ಆದಂತಹ ಒಂದು ದಲಿತರ ಮೇಲೆ ನಡೆದಂಥ ಒಂದು ದೌರ್ಜನ್ಯ ಜೀವಂತವಾಗಿ ಸುಟ್ಟಿರ್ತಾರೆ. ಅವರ ಅವತ್ತಿನ ಸಂದರ್ಭವನ್ನು ಇಟ್ಕೊಂಡು ಒಂದು ಪ್ರತಿಭಟನೆಯ ರೂಪಕವಾಗಿ ಆ ನಾಟಕವನ್ನು ಅವರು ಮಾಡ್ತಾರೆ. ಅದು ಇವತ್ತಿಗೂ ಬೇರೆ ಬೇರೆ ಕಡೆ ಆಗುವಂಥ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಅಂದರೆ ಒಂದು ಸಮಾಜದ ಒಳಗಡೆ ನಡೆದಂತಹ ಈ ಥರದ ಒಂದು ಘಟನೆ ಒಂದು ನಾಟಕವಾಗಿ ನಮ್ಮ ಕಣ್ಮುಂದೆ ಬರುತ್ತೆ. ಅದು ಪರಿಣಾಮವನ್ನು ಯಾವ ರೀತಿ ಬೀರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇದು ಒಂದು ನಾವು ರೂಪಾಂತರದ ಲೆಕ್ಕದಲ್ಲಿ ನೋಡಲಿಕ್ಕೆ ಆಗತ್ತಾ ಅನ್ನೋದ್ರ ಬಗ್ಗೆ. ಯಾಕೆಂದರೆ ಅನುವಾದ ಮತ್ತು ರೂಪಾಂತರ ಅನ್ನೋದಕ್ಕೆ ಇಲ್ಲಿ ಏನಾಗ್ತಾ ಇದೆ, ನಮ್ಮ ಕನ್ನಡ ರಂಗಭೂಮಿ ತುಂಬ ದೊಡ್ಡ ವಿಸ್ತಾರವನ್ನು ಪಡ್ಕೊಂಡಿರುವಂಥದ್ದು. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ರಂಗಶಂಕರ ಅಷ್ಟೇ ಅಲ್ಲ, ಅಲ್ಲಿರೋ NSD ಅಲ್ಲ, ಕಲಾಗ್ರಾಮ ಅಲ್ಲ, ಶಿವಮೊಗ್ಗ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಎಲ್ಲ ಕಡೆನೂ ನಾನಾ ಥರದ ಚಟುವಟಿಕೆ ನಡೀತಾನೆ ಇರ್ತದೆ. ಆಮೇಲೆ ಇವತ್ತಿನ ಸಂದರ್ಭದಲ್ಲಿ ಈ ರೂಪಾಂತರ ಮತ್ತು ಅನುವಾದ ಅನ್ನುವ ವಿಷಯಕ್ಕೆ ಬಂದಾಗ 70ರ ದಶಕ ಅಂತ ಅಂದ್ಕೊಳ್ಳಿ ಅಥವಾ ಕಳೆದ ಶತಮಾನ ಅಂತ ಅಂದ್ಕೊಳ್ಳೋಣ. ಅವಾಗ ಬಂದಷ್ಟು ಅನುವಾದಗಳು ಇವತ್ತಿನ ದಿನಗಳಲ್ಲಿ ಬರ್ತಿಲ್ಲ ಅನ್ನೋದು ಒಂದು ಸತ್ಯ. ಯಾಕಂದ್ರೆ ಈಗಾಗಲೇ ನಾವು ಅನುವಾದಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದು ಯಾವುದು, ಶೇಕ್ಸ್ಪಿಯರ್ನ ಅನುವಾದ ಅಂತ ಯೋಚಿಸ್ತಾ ಇದ್ವಿ, ಬ್ರೆಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ, ಮೊಲಿಯರ್ ಆಗಿರ್ಬೋದು, ಆ ಥರದ ಹಲವಾರು ನಾಟಕಕಾರಗಳನ್ನು ಕನ್ನಡಕ್ಕೆ ತರಬೇಕು ಅನ್ನುವಂಥದ್ದು. ಹಾಗೆ ಅನುವಾದಗಳಾಗಿ ಬಂದಂಥ ಅನೇಕ ನಾಟಕಗಳು ರೂಪಾಂತರಗಳಾಗಿವೆ, ಪ್ಯಾರಲಲ್ ಆಗಿ ಬಂದಿದ್ದಾವೆ ಅನ್ನುವಂಥದ್ದು. ಉದಾಹರಣೆಗೆ ಬ್ರೆಕ್ಟ್ ಗುಡುಮನ ಸಿಜುವಾನ್ ಅನ್ನೋ ಒಂದು ನಾಟಕವನ್ನು ನಾವು ಅನುವಾದ ಅಂತ ಸುಬ್ಬಣ್ಣ ಅವ್ರು ಮಾಡ್ತಾರೆ ಅಂದರೆ, ಧರ್ಮಪ್ರಿಯ ದೇವದಾಸಿ ಅಂತ ರೂಪಾಂತರವಾಗಿ ಲಿಂಗದವ್ರ ಹಳೆ ಮನೆಯವರು ಮಾಡ್ತಾರೆ.
ಅಂದರೆ ಒಂದೇ ನಾಟಕವನ್ನ ಹಲವಾರು ರೀತಿಯಲ್ಲಿ ನೋಡುವ ಕ್ರಮವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿ. ಇದ್ರ ಜೊತೆಗೆ ಇನ್ನೊಂದು ಏನಾಯ್ತು, ಅದೇ ಥರದಲ್ಲಿ ಒಂದು ಆರ್ಟ್ರಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, ಕೆರೆಗೆ ಹಾರ ಅನ್ನೋದೊಂದು ಕಥನ ಕಾವ್ಯ ನಮ್ಮಲ್ಲಿ ತುಂಬಾ ಪ್ರಸಿದ್ಧವಾದದ್ದು. ಆದ್ರೆ ಅದನ್ನ ಒಂದು ಹೆಣ್ಣಿನ ಕಣ್ಣೋಟದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ಬೇಕು, ನೋಡೋಕೆ ಸಾಧ್ಯ ಆಗುತ್ತೆ ಅಂತ ಆಲೋಚನೆಯನ್ನ ಮತ್ತೆ ನಮಗೆ ತಂದುಕೊಟ್ಟಿದ್ದು ಎಚ್ ಎಸ್ ಶಿವಪ್ರಕಾಶ್ ಅವರು ಅದನ್ನ ಒಂದು ಇನ್ನೊಂದು ರೂಪದಲ್ಲಿ ನಮ್ಮ ಕಣ್ಮುಂದೆ ಕೊಟ್ಟಂತ ಸಂದರ್ಭ. ಇದು ಹೀಗೆ ಪರಂಪರೆ ಯಾಕೆ ಅಂದ್ರೆ, ಈ ನಮ್ಮ ರೂಪಾಂತರ ಅನ್ನೋದಿದೆಯಲ್ಲ, ಅದು ಕನ್ನಡ ರಂಗಭೂಮಿಯಲ್ಲಿ ನಿತ್ಯ ನಿರಂತರವಾಗಿ ನಡೀತಾ ಇರುತ್ತೆ ಅನ್ನೋದಕ್ಕೆ. ಒಗಟುಗಳನ್ನೇ ಇಟ್ಕೊಂಡು ಒಗಟಿನ ರಾಣಿ ಅಂತ ಒಂದು ನಾಟಕವನ್ನ ಕೊಟ್ಗನಹಳ್ಳಿ ರಾಮಯ್ಯ ಅವರು ಬರೀತಾರೆ ಅನ್ನೋದಿದೆಯಲ್ಲ, ಅದು ಕೂಡ ಒಂದು ಇವೆಲ್ಲವೂ ಎಲ್ಲೋ ಒಂದು ಕಡೆ ರಂಗಭೂಮಿ, ನಾನು ಎಲ್ಲವೂ ಪ್ರದರ್ಶನದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಬಹಳಷ್ಟು ನಾಟಕಗಳು ನಾನು ಏನೋ ಇಲ್ಲಿ ರೆಫರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕೆಲವು ಇನ್ನೂ ಮುದ್ರಿತವಾಗದಲ್ಲೇ ಇರೋ ನಾಟಕಗಳು ಇದ್ದಾವೆ. ಮುದ್ರಣವಾಗ್ಬಿಟ್ಟಿದ್ರೆ ಆ ನಾಟಕ ಮುದ್ರಣವಾಗಿದೆ, ಅದು ಅದರ ಸಾಹಿತ್ಯಿಕ ವಿಮರ್ಶೆ ಅಥವಾ ಅದು ಯಾವ ಥರ ಬಂದಿದೆ ಏನು ಅಂತ ಹೋಗೋಕ್ಕೆ ಸುಲಭ ಆಗ್ತಿತ್ತೇನೋ. ಆದ್ರೆ ಆ ಥರದ ಮುದ್ರಣಕ್ಕೆ ಭಾಗ್ಯ ಕಾಣದಲ್ಲಿರುವಂಥ ಅನೇಕ ನಾಟಕಗಳು ಕೂಡ ಇವತ್ತು ನಮ್ಮ ಸುತ್ತಮುತ್ತ ನಡೀತಾ ಇರುವಂಥದ್ದು. ಆಮೇಲೆ ಅವ್ರು ಮುದ್ರಿಸಲೇಬೇಕು ಅಂತಲೂ ಅವರೇ ನಾಟಕ ಮಾಡ್ತಿಲ್ಲ ಅನ್ನೋದು ಸತ್ಯ. ಆ ಕ್ಷಣ ಕನ್ಸಿರುತ್ತೆ, ನಾಟಕವನ್ನ ಮಾಡ್ತೀವಿ, ನಾಟಕ ನೋಡ್ತಾರೆ, ನಾಟಕನ ಹೆಂಗ್ ಸ್ವೀಕರಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅದನ್ನ ಮರುಪ್ರದರ್ಶನ ಆಗ್ತಾ ಹೋಗುತ್ತೆ. ಒಂದು ಪ್ರದರ್ಶನ ಇನ್ನೊಂದು ಪ್ರದರ್ಶನಕ್ಕೆ ಅದು ಇನ್ನೊಂದಷ್ಟು ರೂಪಾಂತರಗೊಳ್ತಾ ಹೋಗ್ತಾ ಇರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ಇವತ್ತಿನ ಸಂದರ್ಭದಲ್ಲಿ ಶ್ರೀಜಿತ್ ಅನ್ನೋರು ಒಂದು ಕಲ್ಕಿ ಅಂತ ಒಂದು ನಾಟಕವನ್ನ ಮಾಡಿದ್ದಾರೆ. ಟ್ರಾನ್ಸ್ಜೆಂಡರ್ಸ್ ಅನ್ನ ಇಟ್ಕೊಂಡು, ಅವರ ಬದುಕನ್ನು ಇಟ್ಕೊಂಡು, ಅವರ ಸಮಾಜದ ಒಳಗಡೆ ಆಗುವಂತಹ ಅನೇಕ ವಿದ್ಯಮಾನಗಳನ್ನು ನಮಗೆ ತೋರಿಸೋ ಒಂದು ಪ್ರಯತ್ನ ಕೂಡ. ಅದು ಏನು ಸಂಪೂರ್ಣವಾಗಿ ಅಂದ್ರೆ ಇವೆಲ್ಲವೂ ಒಂದು ರೀತಿ ಡಿವೈಸ್ಡ್ ಅನ್ನೋ ಥರದಲ್ಲೇ ಯೋಚನೆ ಮಾಡ್ತೀವಿ ಅಂದ್ರೂ ಅಲ್ಲೂ ಸಂಭಾಷಣೆ ಇರುತ್ತೆ, ಅಲ್ಲೂ ಹಾಡುಗಳಿರ್ತವೆ, ಅಲ್ಲೂ ರಿಚುವಲ್ಸ್ ಇರುತ್ತೆ, ಅಲ್ಲೂ ದೃಶ್ಯಗಳನ್ನ ಕಟ್ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತ ನಾಟಕ ಯಾವುದು ಅಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಆದಂಥದ್ದು ಪ್ರಾಜೆಕ್ಟ್ ಡಾರ್ಲಿಂಗ್ ಅಂತ ಒಂದು ನಾಟಕವನ್ನ ಶರಣ್ಯ ರಾಮ್ ಗೋಪಾಲನ್ ಅವರು ಮಾಡಿದಂಥದ್ದು. ಅಂದರೆ ನಮ್ಮ ಕನ್ನಡ ವೃತ್ತಿ ರಂಗಭೂಮಿಯಲ್ಲಿ ಇಲ್ಲಿವರೆಗೆ ಬಂದು ಆಗಿ ಹೋಗಿರ್ತಕ್ಕಂಥ ನಾಯಿಕೆಯರು ಏನಿದ್ದಾರೆ ಅವರ ಬದುಕುಗಳನ್ನ ಇಟ್ಕೊಂಡು, ಅವರ ಬದುಕಿನ ಚಿತ್ರಗಳು, ತುಣುಕುಗಳವೆಲ್ಲವುದೇ ಅವರ ಜೀವನಮಾನದ ಬರಹಗಳಿದ್ರೆ ಬರಹಗಳಿಂದ ತಗೊಂಡಿದ್ದು, ಅಥವಾ ಎಲ್ಲೋ ಕೇಳಿದಂತಹ ದಂತಕಥೆಗಳಾಗಿ ಹೋಗಿರ್ತಾರೆ, ಅಂಥವ್ರನ್ನೆಲ್ಲ ಇಟ್ಕೊಂಡು ಪ್ರಾಜೆಕ್ಟ್ ಡಾರ್ಲಿಂಗ್ ಅನ್ನೋ ಒಂದು ನಾಟಕವನ್ನು ಕೂಡ ಅವರು ಮಾಡ್ತಾರೆ. ಅಂದ್ರೆ ಹೇಗೆ ನಮ್ಮ ಕನ್ನಡ ರಂಗಭೂಮಿ ಒಂದು ಸಿದ್ಧ ಮಾದರಿಯ ನಾಟಕಕ್ಕೆಗಳಿಗಿಂತ ಭಿನ್ನವಾಗಿ ರೂಪಾಂತರಕ್ಕೆ ಒಗ್ಗಿಕೊಂಡು ನಾಟಕಗಳನ್ನ ಮಾಡುತ್ತಿದೆ ಅಂತ ಹೇಳುವಂಥದ್ದು. ಈಗಾಗಲೇ ಮೇಡಮ್ ಅವರು ಅನಭಿಜ್ಞ ಶಾಕುಂತಲ ನಾರಾಯಣಸ್ವಾಮಿ ಅವ್ರ ಬಗ್ಗೆ, ಅವರ ನಾಟಕದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ತುಂಬಾ ವಿಶೇಷ ಇಲ್ಲಿ ಏನಂತಂದ್ರೆ, ಅದನ್ನ ನಾರಾಯಣಸ್ವಾಮಿ ಅವರು ಸ್ವತಂತ್ರ ನಾಟಕ ಅಂತ ಕರೀತಾರ, ಅದು ನಾಟಕಕಾರರಾಗಿ ಯೋಚನೆ ಮಾಡ್ಬೋದು, ಅಥವಾ ನಾವುಗಳು ಅದು ಸ್ವತಂತ್ರ ಹೌದು ಅಥವಾ ರೂಪಾಂತರ ಅಂತ ಹೇಳುವಂತ ಪರಿಸ್ಥಿತಿಗೂ ನಾವು ಹೋಗ್ಬೋದು. ಯಾಕಂದ್ರೆ ಶಾಕುಂತಲ ಶತಮಾನದಿಂದ ಶತಮಾನಕ್ಕೆ ಬದಲಾಗ್ತಾ ಬಂದಿರತಕ್ಕಂಥ ಚುರುಮುರಿಯವರು ಶಾಕುಂತಲ ಮಾಡ್ತಾರೆ, ಬಸವಶಾಸ್ತ್ರಿಗಳು ಮಾಡ್ತಾರೆ, ಅದೇ ಶಾಕುಂತಲ ಇಟ್ಕೊಂಡು ಲೋಕ ಶಾಕುಂತಲ ಅಂತ ಸುಬ್ಬಣ್ಣ ಅವರು ಬರೀತಾರೆ, ಬನ್ನಂಜಿಯವರು ನೆನಪಾದಳು ಶಾಕುಂತಲೆ ಅಂತ ಬರೀತಾರೆ. ಈ ನಡುವೆ ಮಧ್ಯದಲ್ಲಿ ಒಂದು ವುಮೆನ್ ಶೋ ಆಗಿ ಕೂಡ ಶಾಕುಂತಲೆ ರಂಗದ ಮೇಲೆ ಬರುತ್ತೆ, ಅನಭಿಜ್ಞ ಶಾಕುಂತಲ ಅಂತ ಹೇಳಿ ನಾರಾಯಣಸ್ವಾಮಿ ಅವರು ಬರೀತಾರೆ. ಅಂದ್ರೆ ಒಂದು ಕೃತಿ ಎಲ್ಲೋ ಇದೆ ಅಂತಂದ್ರೆ ಅದು ಹೇಗೆ ಪ್ರವಹಿಸ್ತಾ ಹೋಗ್ತಾ ಇರುತ್ತೆ, ಆ ರೂಪಾಂತರದ ಹಂತಗಳನ್ನು ನಾವು ಹೇಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ಯಾವ ಕಾಲಘಟ್ಟದಲ್ಲಿ ಯಾವ ಅಂಶಗಳನ್ನ ಮುಂಚೂಣಿಗೆ ತಂದು ನಮ್ಮ ನಾಟಕಕಾರರುಗಳು ಚರ್ಚೆ ಮಾಡ್ತಾ ಬಂದಿದ್ದಾರೆ, ನಿರ್ದೇಶಕರನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಅಂತ. ಅಂದರೆ ಇದೇ ಸತ್ಯ ನೋಡಿ, ನಮ್ಮ ರಂಗಭೂಮಿಯ ಇದು ಎಲ್ಲಿ ಅಂದ್ರೆ, ನಮ್ಮ ಸಂವಿಧಾನ ಕೂಡ ಒಂದು ನಾಟಕವಾಗುತ್ತೆ. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ರಾಜಪ್ ದಳವೆಯವರು ನಾಟಕ ಬರೀತಾರೆ, ಕೆ ಪಿ ಲಕ್ಷ್ಮಣ ಅದನ್ನ ಡೈರೆಕ್ಟ್ ಮಾಡ್ತಾರೆ. ಸಂವಿಧಾನ ನಾಟಕ ಮಾಡೋ ವಿಷಯವೇ ಅಂದ್ರೆ, ಆ ಸಂವಿಧಾನ ನಾಟಕ ಆಗಿದೆ, ನಾವೆಲ್ಲ ನಾಟಕವನ್ನು ನೋಡಿದ್ದೀವಿ, ಅದರ
ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿರ್ತೀವಿ, ಹೇಗಾಯ್ತು ಏನಾಯ್ತು, ಅದು ಏನು ಹೇಳ್ತಾ ಇದೆ, ಏನನ್ನು ಹೇಳಕ್ ಹೊರಟಿದೆ, ಇವತ್ತಿನ ಸಂದರ್ಭದಲ್ಲಿ ಸಂವಿಧಾನ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಗೆ ಚರ್ಚೆ ಮಾಡ್ತಿದೆ, ಇದು ಕೂಡ ಒಂದು ರೂಪಾಂತರದ ಮಾದರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇತ್ತೀಚೆಗೆ ಇನ್ನೊಂದು ಮಿತಿ ಮೀರಿದ ಮೋಜುಗಾರ ಅಂತ KVN ಅವರು ಅಂಕೆ ತಪ್ಪಿದ ಶಂಕರ್ಲಾಲ್ ಅಂತ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದದು. ಬ್ರೆಕ್ ಆಥರ್ ಈ ರೈಸಲ್ ಫಾರ್ ಆಥರ್ ಇಟ್ಕೊಂಡು ಅದನ್ನ ಅದೇ ಪುಸ್ತಕವನ್ನ ಇಟ್ಕೊಂಡು ಅದೇ ಅನುವಾದವನ್ನ ಇಟ್ಕೊಂಡು ಮಿತಿ ಮೀರಿದ ಮೋಜುಗಾರ ಅಂತ ಒಂದು ನಾಟಕವನ್ನ ಶಕೀಲ್ ಅಹ್ಮದ್ ಮಾಡ್ತಾರೆ. ಅಂದ್ರೆ ಒಂದು ನಾಟಕ ಇದೆ, ಅದು ಅನುವಾದಗೊಂಡಿದೆ, ಅನುವಾದಗೊಂಡ ಮೇಲೆ ಇನ್ನೊಂದು ರೀತಿಯಲ್ಲದು ರೂಪಾಂತರದಲ್ಲಿ ರಂಗದ ಮೇಲೆ ಬಂದಿದೆ ಅನ್ನೋದನ್ನ ಇದೊಂದು ರೀತಿ ಮಾಹಿತಿ ತರದಲ್ಲಿ ತಮ್ಗೆ ಹೇಳ್ತಾ ಇದ್ದೀನಿ. ತಾವು ನೋಡಿದ್ರೆ ಅಥವಾ ಮುಂದೆ ಸಿಕ್ಕಿದ್ರೆ ಅವೆಲ್ಲ ನೋಡೋದಕ್ಕೆ ಅವಕಾಶಗಳು ಇರ್ತವೆ. ಇದೆಲ್ಲವೂ ಟೆಕ್ಸ್ಟ್ ಆಗಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ನನ್ನದೇ ಆದ ಅನುಮಾನಗಳಿದ್ದಾವೆ. ಅದು ಕಷ್ಟ, ಯಾಕೆಂದ್ರೆ ಅವರು ಮುದ್ರಿಸಿದ ಮೇಲೆ ಅದು ಎಲ್ಲಾದರೂ ನೋಡ್ಬೇಕಾಗತ್ತೆ ಅಂತೇಳಿ. ಇನ್ನೊಂದು ಇತ್ತೀಚೆಗೆ ಒಂದು ಅನುವಾದ ಬಂದಿದೆ, ನಟರಾಜ್ ಹನ್ನೊಳ್ಳಿ ಅವರು ಒಂದು ಮಾಡಿದ್ದಾರೆ, ಆಲಯ ಈಲಯ ಅಂತ ಹೇಳಿ ಒಂದು ಆಫ್ರಿಕನ್ ನಾಟಕ. ಅದು ಪ್ರದರ್ಶನಗೊಂಡಿದ್ದ ಮೇಲೆ ಅದಕ್ಕೆ ತುಂಬಾ ಒಳ್ಳೆ ಪ್ರತಿಕ್ರಿಯೆಗಳು ಬಂದಿದೆ. ಲೂಯಿ ನಾರ್ಕೋಸ್ ಅಂತ ಹೇಳಿ ಒಬ್ಬ ಪ್ಲೇ ರೈಟ್ ಅದು, ಅದರದ್ದು ಆಲಯ ಇಲಯ ಅನ್ನೋ ನಾಟಕ ಕೂಡ ತುಂಬಾ ವಿಶೇಷವಾದಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ರಂಗಭೂಮಿ ಬಂದಿದೆ. ಅಂದರೆ ಇನ್ನೊಂದು ಇತ್ತೀಚೆಗೆ ನಮ್ಮ ನಡುವೆ ಸಂಚಲನ ಉಂಟು ಮಾಡಿದಂತ KB ಸಿದ್ದಯ್ಯನವರ ದಕ್ಕಲಕಥಾ ದೇವಿ ಕಾವ್ಯ. ಅಂದ್ರೆ ಒಂದು ಕಾವ್ಯ ಒಂದು ರಂಗದ ಮೇಲೆ ದೃಶ್ಯೀಕರಣಗೊಂದು ರೂಪಾಂತರಗೊಳ್ಳೋ ಬಗೆ ಇದೆಯಲ್ಲ, ಅದು ಕೂಡ ತುಂಬಾ ವಿಶಿಷ್ಟವಾದದ್ದು. ಅಂದ್ರೆ ಒಟ್ಟಾರೆ ನಮ್ಮ ಕನ್ನಡ ರಂಗಭೂಮಿ ಈ ಕಳೆದ ಏನು 25 ವರ್ಷಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದನ್ನ ನಾನು ಬರೀ ಬೆಂಗಳೂರನ್ನೇ ಕೇಂದ್ರೀಕರಿಸಿ ಯೋಚನೆ ಮಾಡಿ ಹೇಳ್ತಾ ಇಲ್ಲ, ಒಟ್ಟಾರೆ ಇಡೀ ಕನ್ನಡ ರಂಗಭೂಮಿಯ ಏನು ವಿಸ್ತಾರ ಇದೆ ಅದರಲ್ಲಿ ಏನಾಗ್ತಾ ಇದೆ ಅಂದ್ರೆ 21ನೇ ಶತಮಾನದ 2.5 ದಶಕಗಳ ಅಂದ್ರೆ ಕನ್ನಡ ರಂಗಭೂಮಿ ಒಂದು ಹೊಸ ಪ್ರಮೇಯವನ್ನ ನಮ್ಮ ಮುಂದೆ ಇಡ್ತಾ ಇದೆ. ಕನ್ನಡದ ಸ್ವತಂತ್ರ ನಾಟಕಗಳ ಜೊತೆಗೆ ಕನ್ನಡದ ಕಾವ್ಯ, ಕಥೆ, ಕಾದಂಬರಿಗಳ ರೂಪಾಂತರಗಳನ್ನು ರಂಗಕ್ಕೆ ತಂದಿರುವುದು, ನಾಟಕ ರಚನಾ ಶೈಲಿ, ಸಂವಿಧಾನ, ತಂತ್ರಗಳ ಬಳಕೆಯಲ್ಲಿ ಅನೇಕ ನೂತನ ಪರಿಕಲ್ಪನೆ ಆವಿಷ್ಕಾರಗೊಂಡಿರುವುದನ್ನ ಕಾಣಬಹುದಾಗಿದೆ. ವಸ್ತುವಿನ ಆಯ್ಕೆಯಲ್ಲಿ ವೈವಿಧ್ಯತೆ, ನಿರ್ವಹಣೆಯಲ್ಲಿ ನಾವೀನ್ಯತೆ, ಸಂಭಾಷಣೆಯ ಸಂಗೀತ ಮುಂತಾದ ಪೂರಕ ರಂಗಾಂಶಗಳಲ್ಲಿ ಹೊಸ ಕಾಣಿಕೆಯನ್ನು ಗುರುತಿಸಲು ಸಾಧ್ಯವಾಗ್ತಾ ಇದೆ. GH ನಾಯಕರು 2 ವಾಲ್ಯೂಮ್ ತಂದಿದ್ದಾರೆ, ಬಹುಶಃ ತಾವೆಲ್ಲ ಗಮನಿಸಿರ್ತೀರಿ, ಕನ್ನಡ ಶತಮಾನದ ಸಾಹಿತ್ಯ ಸಮೀಕ್ಷೆ. ಅದರಲ್ಲಿ ನಮ್ಮ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ 4 ಜನ ವಿದ್ವಾಂಸರು ಅವರ ವಿಶ್ಲೇಷಣೆ ತುಂಬಾ ಸರಳವಾಗಿದೆ, ಚಿಕ್ಕದಾಗಿದೆ, ಆಮೇಲೆ ಸಮಗ್ರವಾಗಿರುತ್ತೆ ಅಂತ ಅವರು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ನಾಟಕ, ಒಂದು ಶತಮಾನದ ನಾಟಕವನ್ನ ಪಟ್ಟಿ ಮಾಡೋದೇ ಒಂದು ದೊಡ್ಡದು, ಜೊತೆಗೆ ಅದನ್ನ ಯಾರ್ಯಾರೋ ಯಾವ್ಯಾವ ಉದ್ದೇಶಕ್ಕೆ ಹೇಗೆ ಬಂದ್ರು, ಅದರಲ್ಲಿ ಅದು ಹೆಚ್ಚು ಕಮ್ಮಿ ಎಲ್ಲ ಸ್ವತಂತ್ರ ನಾಟಕಗಳಿದಾವೆ ಅನ್ನುವಂಥದ್ದು. ಇನ್ನೊಂದೇನಾಗತ್ತೆ ಅಂದ್ರೆ ನಾವು ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ನಾಟಕಗಳನ್ನ ಹೆಚ್ಚು ಗಮನಿಸ್ತಿರ್ತೀವಿ ಅಂದ್ರೆ ಎಲ್ಲೋ ವೃತ್ತಿ ಕಂಪನಿಯ ನಾಟಕಗಳನ್ನ ನಾವು ಮರ್ತೇ ಬಿಟ್ಟಿರ್ತೀವಿ. ದುತ್ತರಿಯರಾಗಿರ್ಬೋದು, ಅರ್ಶನ್ ಗೋಡೆಯವರಾಗಿರ್ಬೋದು, ಅಥವಾ ಫಕೀರ್ ವರ್ವಿ ಅವರಾಗಿರ್ಬೋದು, ಯಾರೋ ಈ ಥರದವ್ರು ಬೇಕಾದಷ್ಟು ಜನ ನಾಟಕ ಬರೆದಿರ್ತಾರೆ. ಆ ನಾಟಕಗಳು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಆಶ್ಚರ್ಯ ಅಂದ್ರೆ 50ರ ನಂತರದಲ್ಲಿ ನಾ ಹೇಳ್ತಾ ಇದ್ದೀನಿ, 50ಕ್ಕಿಂತ ಮುಂಚೆ ಇದ್ದಿದ್ದೆಲ್ಲವೂ ದಾಖಲಾಗುತ್ತೆ. ಶೇಷಗಿರಿ ರಾಯರ್ ದಾಖಲಾಗುತ್ತೆ, ವಾಮನರಾವ್ ಮಾಸ್ರದ್ದು ದಾಖಲಾಗುತ್ತೆ, ಗರುಡದ್ದು ದಾಖಲಾಗುತ್ತೆ, ಅಥವಾ ಬಸವಶಾಸ್ತ್ರಿಗಳದ್ದು ಅಂದ್ರೆ ಆಯಾ ಇಸ್ವಿಗಳಲ್ಲಿ ಬಂದಿದ್ದೇವೆ ಅಂತ ದಾಖಲಾಗ್ತಾ ಹೋಗುತ್ತೆ. ಸಂಸರು, ಕೈಲಾಸ ಮತ್ತೆ ಶ್ರೀರಂಗದ ಬಗ್ಗೆ ಕೂಡ ಮೇಡಮ್ ಪ್ರಸ್ತಾಪ ಮಾಡ್ತಾ ಇದ್ರು. ಸಂಸರು ಐತಿಹಾಸಿಕ ವಿಷಯಗಳನ್ನ ಇಟ್ಕೊಂಡು ಯೋಚನೆ ಮಾಡಿದ್ದು, ಕೈಲಾಸಂ ಸಾಮಾಜಿಕವಾಗಿ ಯೋಚನೆ ಮಾಡಿದ್ದು, ಶ್ರೀರಂಗರು ಒಟ್ಟಾರೆ ನಮ್ಮ ಸಮಾಜ ಮತ್ತೆ ರಾಜಕೀಯ ವಿಶ್ಲೇಷಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರು.
ಅಂದ್ರೆ 2000ನೇ ಇಸ್ವಿನಲ್ಲಿ ಯಾರ್ಯಾರು ಸುಮಾರು ಜನ ನಾಟಕ ಬರೀತಿದ್ರು ಅವರು 2000 ನಂತರದಲ್ಲೂ ನಾಟಕ ಬರೆಯುವಂತ ಅದು ಸ್ವತಂತ್ರವಾಗಿರ್ಬೋದು ರೂಪಾಂತರವಾಗಿರ್ಬೋದು ನಾಟಕ ಬರೆಯುವಂತ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದಾರೆ ಎನ್ನುವಂಥದ್ದು. ಗಿರೀಶ್ ಕಾರ್ನಾಡ್ ಅವರು ಕೂಡ ಬರೆದ್ರು, ಕಂಬಾರರು ಬರೆದ್ರು, ಎಚ್ ಎಸ್ ಶಿವಪ್ರಕಾಶು, ಕೆ.ವಿ. ಅಕ್ಷರ, ಪ್ರಸನ್ನ, ಹುಲಿಶೇಖರ್, ಈ ತರ ಸಾಕಷ್ಟು ಜನ ಇವತ್ತಿನ ಅಂದ್ರೆ ಇಂದಿಗೂ ನಾಟಕ ಬರೆಯೋರು ನಮ್ಮ ನಡುವೆ ಇವರೆಲ್ಲರೂ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನಾರಾಯಣ ಸ್ವಾಮಿ ಅವರು ಸೇರಿದ ಹಾಗೆ 2001ರ ನಂತರದಲ್ಲಿ ಬಂದಿರತಕ್ಕಂತಹ ನಮ್ಮ ನಾಟಕಕಾರರು ಸ್ವತಂತ್ರವಾಗಿ ನಾಟಕ ಬರೆದಿರಲಿ, ಅನುವಾದ ಮಾಡಿರಲಿ, ರೂಪಾಂತರ ಮಾಡಿರಲಿ, ಅವರುಗಳನ್ನು ದಾಖಲಿಸುವಂತ ಕೆಲಸ ನಮ್ಮಲ್ಲಿ ಆಗಿಲ್ಲ ಅನ್ನೋದಂತೂ ಸತ್ಯ. ಅದು ತುಂಬಾ ದೊಡ್ಡ ಆ ಕೆಲಸ, ಅದೊಂದು ದೊಡ್ಡ ಕೊರತೆ ಅನ್ನೋದಂತೂ ನಮ್ಮಲ್ಲಿ ಕಾಣ್ತಾ ಇದೆ. ನಾಟಕಗಳಾಗ್ತಾ ಇದ್ದಾವೆ, ನಾಟಕ ಬರೀತಾ ಇದ್ದಾರೆ, ಆದರೆ ಎಲ್ಲೂ ಒಂದು ಕಡೆ ಅವರು ಪುಸ್ತಕಗಳನ್ನು ವಿಮರ್ಶೆಗಳನ್ನೇ ಮಾಡದಲ್ಲೇ ಇರುವಂತ ಪರಿಸ್ಥಿತಿಗಳು ಇವತ್ತು ಇದೆ. ಯಾಕೆ ಆ ಕೃತಿಗಳ ವಿಮರ್ಶೆ ಆಗಲ್ಲ ಗೊತ್ತಿಲ್ಲ, ಅಥವಾ ಅದು ಬೇರೆ ಭಾಷೆಗಳಿಗೆ ಯಾಕೆ 70ರ ದಶಕದಲ್ಲಿ ಕನ್ನಡದಿಂದ ಹೇಗೆ ಯಾವುದು ಜೋಕುಮಾರಸ್ವಾಮಿ ಹೋಗುವಂತಾಗಿರ್ಬೋದು, ತುಘಲಕ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಹೇಗೆ ಹಿಂದಿ ಅಥವಾ ಬೇರೆ ಬೇರೆ ಭಾಷೆಗಳಿಗೆ ಆಗ್ತಾ ಇತ್ತೋ ಆ ಥರ ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಪ್ರಚಾರಗಳು ಇಂಥ ಇವತ್ತಿನ ಸಂದರ್ಭದ ನಾಟಕಕಾರಗಳಿಗೆ ಸಿಗ್ತಾ ಇಲ್ಲ? ಪ್ರೊಡಕ್ಷನ್ಗಳಾಗಿಲ್ಲ ಅಂತಲ್ಲ, ಯಾವುದೋ ಭಾರತೀಯ ರಂಗ ಮಹೋತ್ಸವಕ್ಕೆ ಯಾವುದೋ ಒಂದು ನಾಟಕ ಹೋಗಿ ಪ್ರದರ್ಶನ ಮಾಡಿರ್ಬೋದು, ಇಲ್ಲ ಅಂತಲ್ಲ, ಆದರೆ ಆ ಭಾಷೆಗಳಿಗೆ ನಮ್ಮ ನಾಟಕಗಳು ಹೋಗಿದಾವ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾದಂತ ಪರಿಸ್ಥಿತಿ ನಮ್ಮ ಜೊತೆಗಿದೆ ಅಂತ ಹೇಳಿ. ಇಲ್ಲಿ ನಮ್ಮಲ್ಲಿ ಈಗಾಗಲೇ ಪಂಪ ಭಾರತದ ರೆಫರೆನ್ಸ್ ಅನ್ನ ನಾರಾಯಣಸ್ವಾಮಿ ಅವರು ಬರೆದಂತ ವಿಷಯವನ್ನ ಹೇಳಿದ್ದಾರೆ. ಇದರಲ್ಲಿ 2000ರ ನಂತರದಲ್ಲಿ ನಡೆದಿರುವಂತಹ ಬೆಳವಣಿಗೆ ನಮ್ಮಲ್ಲಿ ಹೇಗೆ ಒಂದು ರೂಪಾಂತರಕ್ಕೆ ಒಂದು ಗತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ನಾಟಕಕಾರ ರೂಪುಗೊಳ್ಳೋದು ಯಾವ ರೀತಿ ರೂಪುಗೊಳ್ತಾನೆ ಅನ್ನೋದ್ರ ಬಗ್ಗೆ ಅಂತ. ಅದು ರಾಜಪ್ಪ ದಳವಾಯಿ ಅವರು ಪುಲ್ಲಮ್ ಅಂತ ನಾಟಕ ಬರೆದಿದ್ದಾಗಿರ್ಬೋದು, ನಾರಾಯಣಸ್ವಾಮಿ ಅವರು ಪಂಪ ಭಾರತ ಬರೆದಿದ್ದಾಗಿರ್ಬೋದು, ಅಥವಾ ಎಸ್.ಜಿ. ಸಿದ್ದರಾಮಯ್ಯನವರು ದಾಳ, ಅಂದ್ರೆ ಈ ತರ ಒಂದು ಆಕಾರವನ್ನ ಇಟ್ಕೊಂಡು ಇನ್ನೊಂದು ಸಮಕಾಲೀನವಾಗಿ ಆಲೋಚನೆ ಮಾಡೋ ಥರದಲ್ಲಿ ಆದಂಥ ಪ್ರಯತ್ನಗಳು ಕನ್ನಡದಲ್ಲಿ ತುಂಬಾ ವಿಶೇಷವಾಗಿ ನಡೀತಾ ಇದ್ದಾವೆ, ನಡ್ಕೊಂಡು ಬಂದಿದೆ ಅಂತ ಹೇಳಿ. ಇದೇ ದೃಷ್ಟಿನಲ್ಲಿ ಇತ್ತೀಚಿನ ಪಾರಿಜಾತವನ್ನು ಕೂಡ ನಾನು ಸೇರಿಸಲಿಕ್ಕೆ, ಅದನ್ನ ಅವರು ಒಂದು ಪುರಾಣದ ಕಥೆಯನ್ನ ತಗೊಂಡಿರ್ಬೋದು, ಅಥವಾ ಒಂದು ಜಾನಪದದ ವಿಷಯವನ್ನ ಇಟ್ಕೊಂಡು ನಾಟಕವನ್ನು ಆರಂಭ ಮಾಡಿರ್ಬೋದು, ಅದಕ್ಕೆ ಆಧುನಿಕತೆಯನ್ನ ಸೇರಿಸುವಂತ ಪ್ರಯತ್ನವನ್ನು ಮಾಡಿರ್ಬೋದು. ಆದ್ರೆ ಎಲ್ಲೋ ಒಂದು ಕಡೆ ಅದನ್ನ ಕಲ್ಪನೆ, ಬರವಣಿಗೆ, ಅದರ ತಂತ್ರ ಅದೆಲ್ಲವೂ ಅವರ ಸ್ವಂತಿಕೆ ಅಂತಲೇ ಯೋಚನೆ ಮಾಡಿದ್ರು, ಅದನ್ನ ಬರವಣಿಗೆಯನ್ನ ಯೋಚನೆ ಅಂದ್ರೆ ಅದಕ್ಕೆ ಆಕಾರಗಳನ್ನ ಯೋಚನೆ ಮಾಡಿ ಬರುತ್ತೆ ಅಂದಾಗ ಅದು ರೂಪಾಂತರ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇದೆಯೇ ಅನ್ನೋದು ಯೋಚನೆ ಮಾಡಬೇಕಾದಂತ ವಿಷಯ. ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಿರುವಂತಹ ನಾಟಕಗಳು, ಪ್ರಯೋಗಗಳು ಸಮಕಾಲೀನ ರಂಗಭೂಮಿಯಲ್ಲಿ ಅವು ಮಾಡಿರಬಹುದ ಪ್ರಭಾವಗಳನ್ನ ಗಮನಿಸಿ ಯೋಚನೆ ಮಾಡ್ತಾ ಇರುವಂಥದ್ದು. ಈಗ ಪ್ರತಿದಿನ ಅಥವಾ ವಾರ ವಾರಕ್ಕೆ ಒಂದು ಹೊಸ ನಾಟಕ ನಮ್ಮ ನಡುವೆ ಆಗ್ತಾ ಇದೆ. ಎಲ್ಲ ಸಾಕಷ್ಟು ಸುಮಾರು ಪ್ರಯೋಗಗಳನ್ನ ನೋಡೋದಕ್ಕೆ ನಾನು ಪ್ರಯತ್ನ ಪಟ್ಟಿರ್ತೀನಿ. ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬೇರೆ ಊರುಗಳಲ್ಲಿ ಆಗುವಂತಹ ನಾಟಕಗಳನ್ನ ನೋಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೇನೆ. ಅಂತ ಸಂದರ್ಭದಲ್ಲಿ ಕೆಲವು ಮರೆತು ಹೋಗಿರ್ಬೋದು, 25 ವರ್ಷಗಳಲ್ಲಿ ಬಂದಿರತಕ್ಕಂಥದ್ದು. ಆದ್ರೆ ಇದೆಲ್ಲವುದೇ ನಮ್ಗೆ ಹೇಗೆ ನಮ್ಮ ಕನ್ನಡ ರಂಗಭೂಮಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಯೋಚಿಸ್ಬೇಕಾಗುತ್ತೆ. ಯಾಕಂದ್ರೆ ರೂಪಾಂತರ ಅಂತ ಬರ್ತಿದ್ದಾಗಿನೇ ನಮಗೆ ಒಂದು ದೊಡ್ಡ ಇದು ಸಿಗೋದು ರಾಮಾಯಣ ದರ್ಶನ. ಇಡಿಯಾಗಿ ರಾಮಾಯಣ ದರ್ಶನ ಕಾವ್ಯವನ್ನೇ ನಾಟಕವನ್ನ ಮಾಡಿದಂತ ಒಂದು ಉದಾಹರಣೆ ನಮ್ಮ ಕಣ್ಣೆದುರುಗಡೆ ಇದೆ. ರಂಗಾಯಣದಲ್ಲಿ ಆದಂಥದ್ದು ಮಹಾಬಲೇಶ್ವರ ಅವರು ಮಾಡಿದ್ರು, KGM ಅವರು ಮಾಡಿದ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಅದರ ಬೇರೆ ಬೇರೆ ಭಾಗಗಳು, ಗಣೇಶ್ ಮಂದಾರ್ತಿ ಅನ್ನೋರು ಏನ್ ಮಾಡ್ತಾರೆ, ವಾಲಿವಧೆ ಅಂತ ಒಂದು ಪ್ರಸಂಗವನ್ನ ಮಾಡ್ತಾರೆ. ಅದೇ ತರದಲ್ಲಿ ಕಾಮರೂಪಿಗಳಂತ ಇತ್ತೀಚೆಗೆ ಒಂದು ನಾಟಕ ನಡೀತಾ ಇದೆ. ಅಂದ್ರೆ ಒಂದು ಕಾವ್ಯ ರಂಗದ ಮೇಲೆ ಬರೋದಕ್ಕೆ ಹೆಂಗೆ ಅದೇ ಹಾತೊರಿತಿರುತ್ತೆ ಅನ್ನೋದಕ್ಕೆ ಈ ರೂಪಾಂತರ, ಇಂಥ ರಂಗ ರೂಪಾಂತರಗಳು ಅಂತ ಕರಿಬಹುದು. ಸಾಕ್ಷಿ ಅಂತ ನಾನು
ಅನ್ಕೊಂಡಿದೆ. ಹಾಗೆ ಸ್ವಪ್ನ ಸಿದ್ಧಿ ಎಲ್ಲವೂ ರಾಮಾಯಣ ದರ್ಶನವನ್ನ ಆಧರಿಸಿ ಆಗಿರುವಂತಹ ನಾಟಕಗಳಿವೆಲ್ಲ ಅದುವೆ. ಇನ್ನೊಂದು ಹಾಗೆ ಮಹಾಭಾರತದ ಆಲೋಚನೆ ಮಾಡ್ತಾ ಹೋಗ್ತೀವಿ ಅಂದ್ರೆ ಬೇರೆ ಈಗ ದ್ರೌಪದಿ ಅನ್ನೋ ಒಂದು ಪಾತ್ರ ಇಟ್ಕೊಂಡಿರ್ಬೋದು, ಅಥವಾ ಮಹಾಭಾರತದ ಅನೇಕ ಪಾತ್ರಗಳನ್ನ ಗಮನದಲ್ಲಿಟ್ಕೊಂಡು ಬಂದಿರತಕ್ಕಂಥ ನಾಟಕಗಳನ್ನ ನಾವಿಲ್ಲಿ ಆಲೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಅಂಥದ್ರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ದ್ರೌಪದಿ ಹೇಳ್ತಾ ಅವಳೆ ಅನ್ನೋದು ನಾಟಕ ಇದೆಯಲ್ಲ, ಅದು ಕೂಡ ಈ ರೀತಿಯ ರೂಪಾಂತರದ ಒಂದು ಭಾಗವಾಗಿ ಬಂದಿದೆ. ಗಣೇಶ್ ಮಂದರ್ತಿ ಅವರು ಇಂಥ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ. ಹರಿಶ್ಚಂದ್ರ ಕಾವ್ಯ ಅಥವಾ ಎಸ್ ಎಲ್ ಭೈರಪ್ಪನವರ ಪರ್ವ ಆಗಿರಬಹುದು, ಈ ತರದ ಕಾದಂಬರಿಗಳು ರೂಪಾಂತರಗೊಂಡು ರಂಗದ ಮೇಲೆ ಕನ್ನಡಕ್ಕೆ ಬರೋದೇನೋ ಹೊಸದಲ್ಲ. ತೇಜಸ್ವಿಯವರ ಬಹುತೇಕ ಕಥೆ ಕಾದಂಬರಿಗಳು ರಂಗರೂಪವಾಗಿ ವೇದಿಕೆ ಮೇಲೆ ಬಂದಿದೆ ಅನ್ನೋದು ತುಂಬಾ ಮುಖ್ಯ. ಹಾಗೇನೆ ಶಿವರಾಮ್ ಕಾರಂತ ಕೃತಿಗಳು ಬಂದಿದ್ದಾವೆ. ಭಗವಾನ್ ಅವರು ಶೇಕ್ಸ್ಪಿಯರ್ ನಾಟಕಗಳನ್ನ ಅನುವಾದಗಳನ್ನ ಮಾಡ್ತಾ ಇದ್ರೆ, ನಮ್ಮ ಎಚ್ ಎಸ್ ಶಿವಪ್ರಕಾಶ್ ಅವರು ಶೇಕ್ಸ್ಪಿಯರ್ ನಾಟಕದ ರೂಪಾಂತರದ ಕ್ರಿಯೆಗೆ ಕೈ ಹಾಕ್ತಾರೆ. ಎಲ್ಲೋ ಮ್ಯಾಕ್ಬತ್ತು ಮಾರನಾಯಕ ಆಗತ್ತೆ, ಅದೇ ನಾಟಕ ನಟ್ಟಿರುಳಾಟ ಅಂತ ಆಗತ್ತೆ. ಅದೇ ನಾಟಕವನ್ನ ಮಾರಿಕಾಡು ಅಂತ ಕೂಡ ಕಂಬಾರರು ಅದನ್ನ ಬರೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಒಂದು ಸಿದ್ಧ ನಾಟಕ ಎಲ್ಲೋ ಅಥವಾ ಒಂದು ಆಲೋಚನೆ ಇದೆ ಅಂತಂದ್ರೆ, ಆಲೋಚನೆ ಅವತ್ತಿನ ಸಂದರ್ಭಕ್ಕೆ, ವರ್ತಮಾನಕ್ಕೆ ಸಂದರ್ಭಕ್ಕೆ ಸ್ಪಂದಿಸ್ತಾ ಹೇಗೆ ತನ್ನ ರೂಪಗಳನ್ನ ಬದಲಾಯಿಸಿಕೊಂಡು ವೇದಿಕೆಗೆ ಬರುತ್ತೆ ಎನ್ನುವ ಒಂದು ಅಂಶವನ್ನ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾರೆ. ಕನ್ನಡಕ್ಕೆ ಬಂದ ರೂಪಾಂತರಗಳಲ್ಲಿ ದಾರಿ ಆಫ್ ಅವನ ನಾಟಕಗಳು ತುಂಬಾ ವಿಶಿಷ್ಟವಾದಂಥದ್ದು. ಯಾಕಂದ್ರೆ ಬಹುತೇಕ ನಾಟಕಗಳು ಇವತ್ತು ನಮ್ಮ ಕನ್ನಡದ ಸಮಾಜಕ್ಕೆ, ಸಂಸಾರದಲ್ಲಿ ಸನ್ನಿಧಪ್ಪ ಅಂತ ಇವ್ರದ್ದು, ನಮ್ಮ ಅಕ್ಷರ ಅವ್ರದ್ದು ತುಂಬಾ ಯಶಸ್ವಿ ನಾಟಕ ಎಲ್ಲ ಕಡೆನೂ ನೋಡ್ತಾ ಇರ್ತೀವಿ. ಅದನ್ನ ಹಾಸ್ಯ ನಾಟಕ ಅಂತ ನೋಡ್ತೀವಿ. ಅದು ಹಾಸ್ಯ ನಾಟಕ ಅಲ್ಲ, ಅದು ಹೇಳ್ಬೇಕಾದ್ರೆ ಬೇರೆ ಹೇಳ್ತಿರುತ್ತೆ. ಆದ್ರೆ ನಾವು ಅದರದ್ದು ನೋಡಿ ಏನೋ ನಕ್ಕೊಂಡು ಬಂದ್ಬಿಟ್ಟಿರ್ತೀವಿ. ಅಥವಾ ಬೆತ್ತಲೆ ಆಟ ಅಂತ ಹೇಳಿ ಒಂದು ಇದು ನಮ್ಮ ಪ್ರಕಾಶ್ ಗರುಟ್ರು ಮಾಡಿದ್ದಾರೆ. ಎಂಥದ್ದು ನಾ ಕೊಡೆ ಅಲ್ಲಲ್ಲ, ಕಾಂಟ್ ಪೇ ಓಲ್ಡ್ ಪೇ ಅಂತ ಹೇಳಿ ಆ ಥರದೊಂದು ಸಂಚಯ ತಂಡದವರು ಕೂಡ ಒಂದು ದಾರಿಯಪ್ಪ ನಾಟಕಗಳನ್ನ ಮಾಡ್ತಾ ಬರ್ತಿದ್ದಾರೆ. ಅನುವಾದದಲ್ಲಿ ಯೋಚನೆ ಮಾಡ್ತೀವಿ ಅಂದ್ರೆ ಲೋಕನ ನಾಟಕಗಳನ್ನ ಸ್ವಲ್ಪ ಬೇರೆ ತರದಲ್ಲಿ ಅನುವಾದವನ್ನಾಗೆ ಮಾಡುವಂತ ಪ್ರಯತ್ನವನ್ನ ವಿಜಯಲಕ್ಷ್ಮಿ ಮೇಡಮ್ ಅವರು ಮಾಡಿದ್ರು. ಆ ನಂತರದಲ್ಲಿ ಎಸ್ ಗಂಗಾಧರಯ್ಯ ಅವರು ಮಾಡಿದ್ದು. ಮತ್ತೆ ಇಂದಿಗೂ ನಾವು ಪ್ರಸನ್ನ ಅವರ ನಾಟಕಗಳನ್ನ ಗಮನಿಸ್ತಾ ಹೋಗ್ತೀವಿ ಅಂದ್ರೆ, ರಾಮಾಯಣವನ್ನ ಇಟ್ಕೊಂಡವರು ಅಯೋಧ್ಯಕಾಂಡ ಮತ್ತೆ ಇನ್ನೊಂದು ಅರಣ್ಯಕಾಂಡ, ಎರಡು ನಾಟಕಗಳನ್ನ ಅವರು ರಾಮಾಯಣವನ್ನ ಇಟ್ಕೊಂಡು ಅದೊಂದು ರೂಪ, ಅದು ವಾಲ್ಮೀಕಿ ರಾಮಾಯಣವನ್ನು ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳುವ ಸಂದರ್ಭದಲ್ಲೇ ಅವರು ಮೋಲಿಯರ್ನ ನಾಟಕಗಳು, ಯಾಕಂದ್ರೆ ಮೋಲಿಯರು ಕನ್ನಡದಲ್ಲಿ ತುಂಬಾ ವಿಶೇಷವಾಗಿ ಆಷಾಢಭೂತಿ ಏನ್ ಮೂರ್ತಿಯ ರಾಯನಿಂದ ಶುರು ಮಾಡ್ಕೊಂಡು ನಾವು ಬಂದ್ರೆ, ಹಾಗೆ ಕುವೆಂಪು ಅವರು ಬಿರುಗಾಳಿ ಮಾಡ್ತಾರೆ, ಮತ್ತೆ ರಕ್ತಾಕ್ಷಿ ಒಂದು ರೀತಿ ರೂಪಾಂತರದ ನಾಟಕಗಳೇ ಶೇಕ್ಸ್ಪಿಯರ್ ನಾಟಕದ ಒಂದು ಇದಾಗಿ ಅದು ಅವತ್ತಿಗಾಯ್ತು. ಆದ್ರೆ ಇವತ್ತು ಕೂಡ ರಂಗದ ಮೇಲೆ ಮಾಡಕ್ಕಾಗಲ್ಲ ಅನ್ಕೊಂಡಿದ್ದ ನಾಟಕಗಳೆಲ್ಲ ರಂಗದ ಮೇಲೆ ಬರ್ತಾ ಇದ್ದೇವೆ ಅನ್ನೋ ಸಂದರ್ಭದಲ್ಲಿ ನಾನು ಮುಗಿಸ್ಬಿಟ್ಟೆ. ಒಂದೇ ಇತ್ತೀಚೆಗೆ ಗೊರೂರು, ಇವೆಲ್ಲ ಸುಮ್ಮನೆ ರೆಫರೆನ್ಸ್ ಆಗಿ ಹೇಳ್ಬೋದು. ನಾರಾಯಣಸ್ವಾಮಿ ಅವರು ಮಾಡಿದಂತಹ ಮಲೆಗಳಲ್ಲಿ ಮದುಮಗಳು ಒಂದು ರೆಫರೆನ್ಸ್ ಆಗಿ ನಾವು ಇಟ್ಕೋತೀವಿ ಅಂದ್ರೆ, ಹೇಗೆ ಒಂದು ಕಾದಂಬರಿ ಒಂದು ರಂಗ ರೂಪಾಂತರವಾಗಿ ವೇದಿಕೆ ಮೇಲೆ ಬರಲಿಕ್ಕೆ ಸಾಧ್ಯ ಅಂತ. ಅದೇ ತರದಲ್ಲಿ ರಂಗಣ್ಣನ ಕನಸಿನ ದಿನಗಳು, ಇವೆಲ್ಲವೂ ನಮ್ಮ ನೆನಪಲ್ಲಿ ಹಾರೋಗ್ಬಾರದು. ಇವೆಲ್ಲವೇ ನಮ್ಮ ಹೇಗೆ ರೂಪಾಂತರಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನುವ ಸಂದರ್ಭದಲ್ಲಿ. ಮತ್ತೆ ಸುನಂದಾಂಬ ಅವರ ನಗೆ ಬರಹಗಳನ್ನು ಇಟ್ಕೊಂಡು ಕಟ್ಟುವಂತ ನಾಟಕಗಳಾಗಿರ್ಬೋದು. ಇದು ನಾಟಕಕಾರನ ಪ್ರತಿಭೆಯ ಜೊತೆಗೇನೆ ಒಂದು ಆಕರ, ಇನ್ನೊಂದು ಒಂದು ಚಳುವಳಿಗೂ ಕೂಡ ಎಲ್ಲೋ ಒಂದು ಕಡೆ ಕಾರಣ ಆಗುತ್ತೆ ಅಂತ ಹೇಳಿ. ಹಾಗೆ ನಮ್ಮಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ, ಎಂ ಗಣೇಶ್ ಹೆಗ್ಗೋಡಲ್ಲಿ
ಒಂದಷ್ಟು ನಾಟಕಗಳನ್ನ ಮಾಡ್ತಿರ್ತಾರೆ. ಅವರು ಬಳುವಾರ ಓದಿರಿ ಇಡೀ ನಾಟಕವನ್ನ ಕಾದಂಬರಿ ಅಥವಾ ರೇವತಿಯವರ ಒಂದು ಜೀವನ ಚಿತ್ರವನ್ನೇ ನಾಟಕವನ್ನಾಗಿ, ಇದೆಲ್ಲವೂ ನಾಟಕವಾಗಿ ಅವು ರಂಗದ ಮೇಲೆ ರೂಪಾಂತರಗೊಳ್ಳುವಂತ ಪ್ರಕ್ರಿಯೆಯಾಗಿ ಬರ್ತವೆ. ಊರುಕೇರಿ ಸಿದ್ಧಲಿಂಗಯ್ಯನವ್ರದ್ದು ಈ ಆತ್ಮಕಥಾನಕಗಳು ಒಂದು ರೀತಿ ಬರ್ತವೆ. ಹಾಗೆ ರಾಜೇಂದ್ರ ಕಾರಂತರ ಅನುವಾದಗಳ ಬಗ್ಗೆ ಮೇಡಮ್ ಹೇಳಿದ್ದಾರೆ. ಎಸ್ ಸೂರ್ಯನಂತ ಸುಮಾರು ನಾಟಕಗಳನ್ನ ರಚಿಸ್ತಾ ಹೋಗ್ತಾರೆ. ಅದರ ಆಕರಗಳು ಯಾವುದು ನಮ್ಮದಾಗಿರೋದಿಲ್ಲ, ಎಲ್ಲಿಂದಲೋ ಬಂದಿರ್ತವೆ, ನಮಗೆ ಅದ್ರ ಮೂಲ ಗೊತ್ತಿರಲ್ಲ. ಆದ್ರೆ ಕನ್ನಡದ ನಾಟಕವಾಗಿ ನಾವು ಅವುಗಳನ್ನ ನೋಡ್ತಾ ಇರ್ತೀವಿ ಅನ್ನೋವಂಥದ್ದು. ಇತ್ತೀಚೆಗೆ ನಟರಾಜ್ ಹುಳಿಯಾರ್ ಅವರು ಒಂದು ಡೈರೆಕ್ಟ್ ಆಕ್ಷನ್ ಅಂತ ಒಂದು ನಾಟಕವನ್ನ ಬರೆದು ಪ್ರದರ್ಶನಗಳಾಗ್ತಾ ಇದ್ದಾವೆ. ಅದು ನಂಜನಸ್ವಾಮಿ ಅವರ ಬದುಕಿನ ಕಥೆಗಳನ್ನ ಇಟ್ಕೊಂಡು, ಸೊ ಇದನ್ನ ನಾವು ಸ್ವತಂತ್ರ ನಾಟಕ ಅಂತ ಕರಿಬೇಕಾ ಅಥವಾ ರೂಪಾಂತರ ಅಂತ ಯೋಚಿಸ್ತೀವ ಅನ್ನೋದ್ರ ಬಗ್ಗೆ ಕೂಡ ನಮ್ಮದೇ ಆದ ಒಂದಷ್ಟು ಆಲೋಚನೆಗಳನ್ನ ಮಾಡ್ಬೇಕಾಗುತ್ತೆ. ಭೀಷ್ಮ ರಾಮಯ್ಯ ಅವರು ಇತ್ತೀಚೆಗೆ ಹಾಸ್ಯದ ಕಂಟೆಂಟ್ ಇಟ್ಕೊಂಡು ತುಂಬಾ 3-4 ನಾಟಕಗಳು ಹೌದು ತುಂಬಾ ತುಂಬಾ ಜನಪ್ರಿಯ ಆಗ್ತಿದೆ. ಹಿಂಗಾದ್ರೆ ಹಿಂಗೆ ಆ ತರದೆಲ್ಲ ನಾಟಕಗಳು ತುಂಬಾ ಜನಪ್ರಿಯವಾಗಿದ್ದಾವೆ. ಹಾಗಾದ್ರೆ ಹೀಗಾದ್ರೆ ಅಮ್ಮ ಸುಧಾ ಅಡುಕಳ ಅವರು ಮಾಡಿರ್ತಕ್ಕಂಥ ಎಲ್ಲಾ ನಾಟಕಗಳು ರೂಪಾಂತರಗಳೇ. ಅದು ಮಕ್ಕಳಿಗಾಗಿ ಬರೀಲಿ ಅಥವಾ ದೊಡ್ಡವ್ರಿಗಾಗಿ ಬರೀಲಿ ಅಥವಾ ಒನ್ ವುಮೆನ್ ಶೋಗಳನ್ನ ಮಾಡಲಿ, ಈ ತರದ್ ಇದೆಲ್ಲ ಅವ್ರೇನ್ ಮಾಡ್ತಾರೆ, ಎಲ್ಲ ಬೇರೆ ಬೇರೆ ಆಕರಗಳು ಇರ್ತವೆ. ಅಥವಾ ಕೆಂಪು ಗಣಿಗೆಲ್ಲ ಏನ್ ಮಾಡಿದ್ದಾರೆ, ಅವಳಕ್ಕಾಗಲ್ಲ ಅಂತ ಹೇಳಿ ಒಂದು ಮಾಡಿದ್ದಾರೆ. ಈ ತರ ಹಲವಾರು ನಾಟಕಗಳು ಹೋಗ್ತಾ ಹೋಗ್ತವೆ. ನಮ್ಮಲ್ಲಿ ರೂಪಾಂತರನ ಅಂತ ಒಂದು ರಂಗತಂಡ ಇದೆ. ಅವ್ರು ಇಲ್ಲಿವರೆಗೆ ಮಾಡ್ತಾ ಬಂದಿರೋದೇ ರೂಪಾಂತರದ ನಾಟಕಗಳೇ. ಮುಸಂಜೆ ಕರದ ಪ್ರಸಂಗ, ಮೋಹನ ಸ್ವಾಮಿ, ಮಿತ್ತಬೈರಿ ಯಮನಕ ರಂಗನೇದಂತರ ಮಾಡಿದಂಥದ್ದು ಆಯ್ತಾ. ಪ್ರಸಂಗದ ಗೆಂಡೆ ತಿಮ್ಮ ಆಯ್ತಾ, ಆಂಗಣಿ ಕೃಷ್ಣ ಅವ್ರದ್ದು. ಆಮೇಲೆ ಮೋಹನ್ ತರಂಗಿಣಿ ಆಗಿಲ್ಲ ಇನ್ನೂ, ಅದು ರೂಪಾಂತರ ಆಗಿದೆ. ಇದೆಲ್ಲವೇ ಬಸವರಾಜ ಸುಳ್ಳೇರಿ ಪಾಳ್ಯ ಬರ್ದಿಯಾನೆ ಅನ್ನೋದು ಇಂಪಾರ್ಟೆಂಟ್. ಅವರೊಂದು 7-8 ಈ ತರದ ರೂಪಾಂತರದ ನಾಟಕಗಳನ್ನು ಸೂರ್ಯರಿ ಪಾಳ್ಯ ಮಾಡಿದ್ದಾರೆ. ಚೋಮ ನಡೀತಾ ಇದೆ, ಮಹಿಮನಗಳ ಸುಳ್ಳಿಯಲ್ಲಿ ನಾಟಕ ಆಗ್ತಾ ಇದೆ. ಇವೆಲ್ಲವನ್ನು ಯೋಚಿಸ್ತಾ ಹೋದ್ರೆ ಅನುವಾದ ಮತ್ತು ರೂಪಾಂತರ ಎರಡನ್ನೂ ವಿಶೇಷವಾಗಿ ಮಾಡ್ತಾ ಬಂದಿರೋರು DS ಚೌಗಲಿ ಅವರು. ಬೆಳಗಾಂ ಪ್ರಾಂತ್ಯದಲ್ಲಿ ಇದ್ದುಕೊಂಡು ಈಗಾಗಲೇ ಅವರೊಂದು 7-8 ನಾಟಕಗಳನ್ನ ಅವರು ಮರಾಠಿಯಿಂದ ಕನ್ನಡಕ್ಕೆ, ಹಿಂದಿಯಿಂದ ಕನ್ನಡಕ್ಕೆ ತಂದಿದ್ದಾರೆ. ಇದು ಅವ್ರ ಅನುವಾದಗಳು ಇದ್ದಾವೆ, ರೂಪಾಂತರಗಳು ಇದ್ದಾವೆ. ಆಯ್ತಾ. ಅಲ್ಲಮ್ಮನ ಬಯಲಾಟ ಮತ್ತೆ ಮರೆತ ದಾರಿ ಇವೆಲ್ಲ ನಮ್ಮ ಲಕ್ಷ್ಮೀಪತಿ ಕೋಲ ಅವರು ಪ್ರೆಸ್ ಇರುವಂತದ್ದು. ಪೋಸ್ಟ್ ಬಾಕ್ಸ್ ನಂಬರ್ 9 ಅಂತ ಒಂದು ಸುಮ್ಮನೆ ಅವೆಲ್ಲ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ನಾಟಕವನ್ನು ಕೂಡ ನಮ್ಮ ನಡುವೆ ರಚಿಸುವಂತ ಕೆಲಸಗಳಿದಾವೆ. ಅದನ್ನ ನಾವು ಸ್ವತಂತ್ರ ನಾಟಕ ಅಂತ ಕರೆದುಕೊಳ್ಳೋಣ, ಅದೇನು ತೊಂದರೆ ಇಲ್ಲ. ಆದ್ರೆ ಈ ತರದ ಒಂದು ಟ್ರೆಂಡ್ ನಮ್ಮಲ್ಲಿ ನಡೀತೇವೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಚೆರ್ರಿ ತೋಟ ಮತ್ತೆ ಕಾಕದೋಷ ಅಂತ 2 ನಾಟಕ ವೆಂಕಟೇಶ್ ಪ್ರಸಾದ್ ಅನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಅನುವಾದಗಳನ್ನೇ ತುಂಬಾ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡಿರುವಂತದ್ದು. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ರಂಗಭೂಮಿಯಲ್ಲಿ ಡಿವೈಸ್ ಪ್ಲೇ, ಅದನ್ನ ಅನ್ವೇಷಣೆ ರಂಗಭೂಮಿ ಅಂತ ಕರಿಬೋದ ಗೊತ್ತಿಲ್ಲ, ಒಂದು ಹೊಸ ಮಾರ್ಗವಾಗಿ ಬೆಳೆದು ಬರ್ತಾ ಇದೆ. ಇಲ್ಲಿ ಸಿದ್ಧಗೊಂಡ ನಾಟಕಗಳಿಗಿಂತ ಅಂದ್ರೆ ಸಿದ್ಧ ನಾಟಕಗಳಿಗಿಂತ ನಟರು ಮತ್ತು ತಂತ್ರಗಳ ನಡುವೆಯೇ ಮೊಳೆತು ಬೆಳೆಯುವ ನಾಟಕ ಪ್ರಕ್ರಿಯೆ ಇದಾಗಿದೆ. ಇಂತಹ ನಾಟಕಗಳನ್ನ ಅನುವಾದ, ರೂಪಾಂತರ, ಸ್ವತಂತ್ರ ಎಂದು ಗುರುತಿಸಲು ಸಾಧ್ಯವೇ, ಅದನ್ನ ಮುಂದಿನ ದಿನಗಳಲ್ಲಿ ನಾವು ತಿಳಿಸೋಣ. ಒಟ್ಟಾರೆ ಕನ್ನಡ ರಂಗಭೂಮಿಯಲ್ಲಿ ರೂಪಾಂತರ, ಅನುವಾದಗಳ ಹೊಸ ಮಾರ್ಗ ಕಳೆದ 25 ವರ್ಷಗಳಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ರಂಗಭೂಮಿ ಯಾವತ್ತೂ ನಿಂತ ನೀರಲ್ಲ, ಜೀವಂತ ಪ್ರವಾಹ ಅನ್ನೋದನ್ನ ಮತ್ತೆ ಮತ್ತೆ ಅರಿವಿಗೆ ಬರುತ್ತಿರುವ ಸತ್ಯ. ಈ ಅವಕಾಶಕ್ಕಾಗಿ ತಮಗೆಲ್ಲ ಧನ್ಯವಾದ ಮಾಡ್ತೀನಿ.